दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ಹಿಂದಿನಲ್ಲಿ ಸೆಂಟೆನ್ಸ್ ಮಾಡಬೇಕು. ಫಸ್ಟ್ ಹೇಗೆ ಶುರು ಮಾಡಬೇಕು? ಚಿಕ್ಕ ಚಿಕ್ಕ ವಾಕ್ಯಗಳಿಂದ ಶುರು ಮಾಡಬೇಕು. ಈಗ ಮೈ ಹೂ, ನಾನು ಇದ್ದೀನಿ. ಮೈ ಪಡ್ತಾ ಹೂ, ನಾನು ಓದ್ತಾ ಇದ್ದೀನಿ. ಈ ತರ ಸಿಂಪಲ್ ಆದ ಸೆಂಟೆನ್ಸ್ಗಳಿಂದ ಶುರು ಮಾಡಿ ದೊಡ್ಡ ದೊಡ್ಡ ವಾಕ್ಯಗಳನ್ನ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ಸೆಂಟೆನ್ಸ್ ಸ್ಟ್ರಕ್ಚರ್ ನಮಗೆ ಗೊತ್ತಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಂಟೆನ್ಸ್ ಹೇಗಿರ್ಬೇಕು ಅಂದ್ರೆ, ಹೇಗೆ ನಾವು ಮೈ ಇಂದ ಶುರು ಮಾಡಿದ್ರು ಹೂ, ಮೈ ಹೂ ಅನ್ನೋದೇ ಒಂದು ಸೆಂಟೆನ್ಸ್ ಅಲ್ವಾ. ಮೈ ಪಡ್ತಾ ಹೂ ಅನ್ನೋದು ಇಂದ, ಮೈ ಹೂ ಅನ್ನೋದು ಗೊತ್ತಿತ್ತು. ನೆಕ್ಸ್ಟ್ ಮೈ ಪಡ್ತಾ ಹೂ ಮಾಡಿದ್ರಿ, ಅವಾಗ ಏನ ನಾನು ಓದುತ್ತಿದ್ದೇನೆ ಅಂತಾಯ್ತು. ಸೊ ಈ ತರದ ಸೆಂಟೆನ್ಸ್ ಗಳನ್ನ ಈ ಮೆಥಡ್ ಅಲ್ಲಿ ನೀವೇನಾದ್ರೂ ಮಾಡಿದ್ರೆ ಮಿಸ್ಟೇಕ್ ಆಗೋದಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇವತ್ತು ನಾನು ಒಂದು ಸ್ಟಾರ್ಟಿಂಗ್ ಇಂದ ಚಿಕ್ಕ ಚಿಕ್ಕ ವಾಕ್ಯದಿಂದ ದೊಡ್ಡ ವಾಕ್ಯದವರೆಗೂ ಹೇಗೆ ಹೋಗ್ಬೋದು ಅನ್ನೋದನ್ನ ನಾನು ಈಗ ಒಂದು ಎಕ್ಸಾಂಪಲ್ ಗಳನ್ನ ತಗೊಂಡು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಸುನ್ನ ಅಂತ ಒಂದು ಕ್ರಿಯಾಪದ ತಗೊಂಡೆ. ಸುನ್ನ ಅಂದ್ರೇನು? ಕೇಳುವುದು. ಸುನ್ ಅಂದ್ರೆ ಕೇಳು, ಸುನ್ನ ಕೇಳುವುದು. ಈ ಸುನ್ ಅಂದ್ರೆ ಕೇಳು ಅಂತ ಏನಿದೆಯಲ್ವಾ, ಇದನ್ನ ಯೂಸ್ ಮಾಡ್ಕೊಂಡು ನಾವೀಗ ಸೆಂಟೆನ್ಸ್ ಮಾಡೋಣ. ಓಕೆ, ಎಸ್. ನಾನು ಕೇಳುತ್ತೇನೆ. ನಾನು ಮೈ, ಕೇಳೋದಕ್ಕೆ ಸುನ್, ಮೈ ಸುನ್ತಾ ಹೂ. ನಾನು ಕೇಳುತ್ತೇನೆ, ಮೈ ಸುನ್ತಾ ಹೂ. ಹುಡುಗಿ ಹೇಳದೆ ಹೇಗೆ ಇರುತ್ತೆ? ಮೈ ಸುನ್ತಿ ಹೂ. ನೋಡಿ, ಸುನ್ ಅಂತ ಕ್ರಿಯಾಪದ ತಗೊಂಡ್ವಿ. ನಾನು ಕೇಳುತ್ತೇನೆ, ಮೈ ಸುನ್ತಾ ಹೂ. ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಏನಿಲ್ಲಿ? ಮೈ ಮತ್ತೆ ಹೂ. ಮೈ ಇಂದ ಶುರು ಮಾಡಿದೀರಾ, ಹೂ ಇಂದ ಎಂಡ್ ಮಾಡ್ತಾ ಇದ್ದೀರಾ. ಮೈ ಹೂ. ಹುಡುಗ ಆಗಿರೋದ್ರಿಂದ ಮೈ ಸುನ್ತಾ ಹೂ ಅಂತ ಹೇಳ್ತಿದ್ದಾನೆ. ಹುಡುಗಿ ಆಗಿರೋದ್ರಿಂದ ಮೈ ಸುನ್ತಿ ಹೂ, ಮೈ ಸುನ್ತಾ ಹೂ, ಮೈ ಸುನ್ತಿ ಹೂ. ಎರಡಕ್ಕೆ ಕನ್ನಡದಲ್ಲೇನು? ನಾನು ಕೇಳುತ್ತೇನೆ. ನಾನು ಕೇಳುತ್ತೇನೆ ಹೇಳ್ಬೇಕಾ? ಮೈ ಸುನ್ತಾ ಹೂ. ಅದೇ ಹುಡುಗಿ ಹೇಳ್ಬೇಕಾದ್ರೂ ಸೇಮ್. ಇಲ್ಲಿ ನಾನು ಕೇಳುತ್ತೇನೆ, ಅದು ಹಿಂದಿನಲ್ಲಿ ಮೈ ಸುನ್ತಿ ಹೂ ಅಂತ ಬರುತ್ತೆ. ಓಕೆನಾ? ಈಗ ಈ ಸೆಂಟೆನ್ಸ್ ಸ್ವಲ್ಪ ದೊಡ್ಡ ಸೆಂಟೆನ್ಸ್ ಮಾಡೋಣ ಅಲ್ವಾ. ನಾನು ಹಾಡು ಕೇಳುತ್ತೇನೆ, ಅಲ್ಲಿ ನಾನು ಕೇಳುತ್ತೇನೆ ಇತ್ತು, ಈಗ ನಾನು ಹಾಡು ಕೇಳುತ್ತೇನೆ. ಸೊ ಇದನ್ನ ಮಾಡ್ಬೇಕಾದ್ರೇನು? ನಾನು ಕೇಳುತ್ತೇನೆ ಅನ್ನೋದಕ್ಕೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನೆನ್ಪ್ ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ. ಹಿಂದಿನ ಸ್ಲೈಡ್ ಅಲ್ಲಿ ಬಂದಿತ್ತು ನಾನು ಕೇಳುತ್ತೇನೆ. ಏನಿತ್ತು? ಎಸ್, ಮೈ ಸುನ್ತಾ ಹೂ, ಮೈ ಸುನ್ತಿ ಹೂ ಇತ್ತು. ಹಾಡು ಅನ್ನೋದಕ್ಕೆ ಏನ್ ಬರುತ್ತೆ ಹಿಂದಿನಲ್ಲಿ? ಗಾನ. ಸೊ ಸೇರಿಸ್ಬಿಟ್ಟು ಸೆಂಟೆನ್ಸ್ ಅನ್ನು ಮಾಡಿ ಈಗ. मैं गाना सुनता हूँ, मैं गाना सुनता हूँ. ನಾನು ಹಾಡು ಕೇಳುತ್ತೇನೆ. ಹುಡುಗಿ ಹೇಳ್ಬೇಕಾದ್ರೆ ವೆರಿ ಸಿಂಪಲ್, ಮೈ ಗಾನಾ ಸುನ್ತಿ ಹೂ. ನೋಡಿ ಎಷ್ಟು ಸಿಂಪಲ್ ಆಗಿ ಸೆಂಟೆನ್ಸ್ ಆಯ್ತು. ನಾನು ಹಾಡು ಕೇಳುತ್ತೇನೆ, ಮೈ ಗಾನಾ ಸುನ್ತಾ ಹೂ ಅಥವಾ ಮೈ ಗಾನಾ ಸುನ್ತಿ ಹೂ. ನಾನು ಹಿಂದಿ ಹಾಡು ಕೇಳುತ್ತೇನೆ. ನೋಡಿ, ನಾನು ಕೇಳುತ್ತೇನೆ ಗೊತ್ತಿದೆ ನಿಮ್ಗೆ. ನಾನು ಮೈ ಕೇಳುತ್ತೇನೆ, ಸುನ್ತಾ ಹೂ ಅಥವಾ ಸುನ್ತಿ ಹೂ. ನಾನು ಹಾಡು ಕೇಳುತ್ತೇನೆ, ಮೈ ಗಾನಾ ಸುನ್ತಾ ಹೂ, ಮೈ ಗಾನಾ ಸುನ್ತಿ ಹೂ. ಅಲ್ಲಿ ಹಿಂದಿ ಅನ್ನೋದನ್ನ ಹಿಂದೆ ಸೇರಿಸಿ ಸಿಂಪಲ್, ಮೈ ಹಿಂದಿ ಗಾನಾ ಸುನ್ತಾ ಹೂ. ನೋಡಿ, ಮೈ ಹೂ, ಮೈ ಸುನ್ತಾ ಹೂ, ಮೈ ಗಾನಾ ಸುನ್ತಾ ಹೂ, ಮೈ ಹಿಂದಿ ಗಾನಾ ಸುನ್ತಾ ಹೂ. ಸ್ಟ್ರಕ್ಚರ್ ಅಲ್ಲಿ ಏನು ಚೇಂಜಸ್ ಬರ್ತಾ ಇಲ್ಲ. ಮೈ ಹೂ ಹಾಗೆ ಇದೆ, ಮೈ ಸುನ್ತಾ ಹೂ ಇದೆ. ಅದಕ್ಕೆ ನಾವು ಗಾನಾ ಸುನ್ತಾ ಹೂ, ಹಿಂದಿ ಗಾನಾ ಸುನ್ತಾ ಹೂ ಎಲ್ಲ ಸೇರಿಸ್ತಾ ಹೋಗ್ತಿದೀವಿ. ಮೈ ಹಿಂದಿ ಗಾನಾ ಸುನ್ತಾ ಹೂ. ಇದನ್ನ ನಾವು ಹುಡುಗಿ ಹೇಳೋ ತರ ಮಾಡ್ಬೇಕಾದ್ರೆ ಏನು ಚೇಂಜಸ್ ಇಲ್ಲ. ಸುನ್ತಾ ಹೂ ಬದಲು ಸುನ್ತಿ ಹೂ ಮಾಡಿದ್ರಾಯ್ತು. ನೋಡಿ, ನಿಮ್ಮ ಸೆಂಟೆನ್ಸ್ ಇಲ್ಲಿ ಬಂತು. ಮೈ ಹಿಂದಿ ಗಾನ ಸುನ್ತಿ ಹೂ. ನಾನು ಹಿಂದಿ ಹಾಡು ಕೇಳುತ್ತೇನೆ. ಇನ್ನು ಸ್ವಲ್ಪ ಉದ್ದ ಮಾಡಿ ನೋಡೋಣ. ನಾನು ಬೆಳಿಗ್ಗೆ ಹಿಂದಿ ಹಾಡು ಕೇಳುತ್ತೇನೆ. ಉದ್ದ ಆಯ್ತಲ್ಲಪ್ಪ, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ವೆರಿ ಸಿಂಪಲ್. ಯಾಕೆ? ಸ್ಟ್ರಕ್ಚರ್ ನಿಮ್ಗೆ ಗೊತ್ತಾಗಿದೆ ಹೇಗೆ ಮಾಡ್ಬೇಕು ಅಂತ. ಮೈ ಸುನ್ತಾ ಹೂ, ಮೈ ಗಾನಾ ಸುನ್ತಾ ಹೂ, ಮೈ ಹಿಂದಿ ಗಾನಾ ಸುನ್ತಾ ಹೂ, ಮೈ ಬೆಳಿಗ್ಗೆ ಅನ್ನೋದಕ್ಕೆ ಏನು ಅಂತ ತಿಳ್ಕೊಂಡ್ರೆ ಮುಗೀತಲ್ವಾ. ಸುಬಹ, ಹೀಗೆ ಹೇಳಿ, ಮೈ ಸುಬಹ ಹಿಂದಿ ಗಾನ ಸುನ್ತಾ ಹೂ. ಹಾಗೆ ಹೋಯ್ತಾ? ಹುಡುಗಿ ಹೇಳಿ, ಹುಡುಗಿ ಕೇಳಿ ಹೇಳ್ಸಿ. ಎಸ್, ಒಂದೇ ವರ್ಡ್ ಚೇಂಜ್ ಮಾಡ್ಬೇಕಾಗಿರೋದಲ್ವಾ.
ಏನಂತ ಬರುತ್ತೆ? ಎಸ್ ಕರೆಕ್ಟ್. ಮೈ ಸುಬಹ ಹಿಂದಿ ಗಾನ ಸುನ್ತಿ ಹೂ. ನೋಡಿ ಇಷ್ಟುದ್ದ ಸೆಂಟೆನ್ಸ್ ಇದೆ, ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ರಿ ವಿಥೌಟ್ ಎನಿ ಕನ್ಫ್ಯೂಷನ್. ಯಾವ ಕನ್ಫ್ಯೂಷನ್ಸ್ ಇಲ್ಲ ಅಲ್ಲಿ. ಸರಿನಾ ತಪ್ಪಾ ಇಲ್ವೇ ಇಲ್ಲ, ಸರಿ ಆಗ್ಲೇಬೇಕು. ಯಾಕೆ ಅಂದ್ರೆ ಅದು ಮೆಥಡೇ ಆಗಿದೆ, ಆ ಮೆಥಡ್ ನ ಫಾಲೋ ಮಾಡ್ತಾ ಇದೀವಿ, ಬೇರೆ ಏನೂ ಇಲ್ಲ. ಸ್ಟ್ರಕ್ಚರ್ ಹೇಗಿರ್ಬೇಕು ಸೆಂಟೆನ್ಸ್ ನಾವು ಅದನ್ನ ಫಾಲೋ ಮಾಡ್ತಿದೀವಿ. ಈಗ ನಾನು ಬೆಳಿಗ್ಗೆ ಎದ್ದು ಹಿಂದಿ ಹಾಡು ಕೇಳುತ್ತೇನೆ. ನೋಡಿ, ನಾನು ಬೆಳಿಗ್ಗೆ ಎದ್ದು, ಇಲ್ಲೊಂದು ಬೆಳಿಗ್ಗೆ ಇರೋದು ಇಲ್ಲಿ ಎದ್ಬಿಟ್ಟು ಅಂತ ಬಂತಲ್ವಾ, ಹಾಗೆ ಅದನ್ನೊಂದು ಸೇರಿಸ್ಬಿಟ್ರೆ ಆಯ್ತು ಅಷ್ಟೇ ತಾನೆ. ಬೇರೆ ಎಲ್ಲ ಕಾಮನ್ ಇರ್ಬೇಕಾ? ಟ್ರೈ ಮಾಡೋಣ ಒಂದ್ಸಲ, ಏನೇನ್ ಗೊತ್ತಿದೆ ಅಂತ. ನಾನು ಮೈ ಕೇಳುತ್ತೇನೆ, ಎಸ್ ರೀಕಾಲ್ ಮಾಡ್ಕೊಳ್ಳಿ, ಅವಾಗ್ಲೇ ಬೇಗ ಬರೋದು. ನಾನು ಕೇಳುತ್ತೇನೆ, ಎಸ್ ಮೈ ಸುನ್ತಾ ಹೂಂ. ನಾನು ಹಾಡು ಕೇಳುತ್ತೇನೆ, ಮೈ ಗಾನಾ ಸುನ್ತಾ ಹೂಂ. ನಾನು ಹಿಂದಿ ಹಾಡು ಕೇಳುತ್ತೇನೆ, ಮೈ ಹಿಂದಿ ಗಾನಾ ಸುನ್ತಾ ಹೂಂ. ನಾನು ಬೆಳಿಗ್ಗೆ ಹಿಂದಿ ಹಾಡು ಕೇಳುತ್ತೇನೆ, ಮೈ ಸುಬಹ ಹಿಂದಿ ಗಾನಾ ಸುನ್ತಾ ಹೂಂ. ಈಗ ಸೇರಿಸ್ಬೇಕಾಗಿರೋದೇನು? ಎದ್ದು ಅನ್ನೋದಕ್ಕೆ ಮಾತ್ರ ಅಲ್ವಾ. ಮೈ ಸುಬಹ ಉಠ್ ಕರ್, ಎದ್ದು ಅಂದ್ರೆ ಒಂದು ವರ್ಕ್ ಮಾಡಿ ಇನ್ನೊಂದಕ್ಕೆ ಹೋಗ್ಬೇಕಾದ್ರೆ ನಾವು ಕರ್ ಅಂತ ಕ್ರಿಯಾಪದ ಜೊತೆ ಸೇರಿಸ್ತೀವಿ. ಉಠ್ನಾ ಏಳುವುದು, ಎದ್ದು ಉಠ್ ಕರ್. ದೇಖ್ನಾ ನೋಡುವುದು, ದೇಖ್ ಕರ್ ನೋಡ್ಬಿಟ್ಟು. ಹಾಗೆ ಎದ್ದು ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಾವು ಉಠ್ ಕರ್ ಅಂತ ಸೇರಿಸ್ತೀವಿ. ಈಗ ಸೆಂಟೆನ್ಸ್ ಮಾಡಿ. ಮೈ ಸುಬಹ ಉಠ್ ಕರ್ ಹಿಂದಿ ಗಾನಾ ಸುನ್ತಾ ಹೂಂ. ಮೈ ಸುಬಹ ಉಠ್ ಕರ್ ಎದ್ದು ಹಿಂದಿ ಗಾನಾ ಹಿಂದಿ ಹಾಡು ಸುನ್ತಾ ಹೂಂ ಕೇಳುತ್ತೇನೆ. ಇದು ಮುಗಿಯೋತ್ತಿಗೆ ಎಲ್ಲ ನಿಮ್ಗೆ ಫೆಮಿಲಿಯರ್ ಆಗಿರ್ಬೇಕು. ಆಮೇಲೆ ಬೇರೆ ಬೇರೆ ಕ್ರಿಯಾಪದ ತಗೊಂಡು ನೀವೇ ಸೆಂಟೆನ್ಸ್ ಮಾಡೋ ತರ ಆಗ್ಬಿಡ್ತೀರಾ ನೋಡಿ. ಮೈ ಸುಬಹ ಉಠ್ ಕರ್ ಹಿಂದಿ ಗಾನಾ ಸುನ್ತಾ ಹೂಂ ಇತ್ತು, ಇಲ್ಲಿ ಹುಡುಗಿ ಹೇಳ್ತಿರೋದಲ್ವಾ, ಸೊ ಸುನ್ತಿ ಹೂಂ ಹೇಳಿ, ಅಲ್ಲಿಗೆ ಸೆಂಟೆನ್ಸ್ ಪಕ್ಕಾ ಆಯ್ತು. ಓಕೆ, ಸೊ ಇನ್ನೊಂದ್ ಸ್ವಲ್ಪ ಉದ್ದ ಮಾಡೋಣ. ಸ್ಲೈಡ್ ಅಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ಬಿಡೋಣ ಆಯ್ತಾ. ನಾನು ಬೆಳಿಗ್ಗೆ ಬೇಗ ಎದ್ದು ಹಿಂದಿ ಹಾಡು ಕೇಳುತ್ತೇನೆ. ನೋಡಿ, ಓ ಇಷ್ಟುದ್ದ ಆಯ್ತಲ್ಲ, ನಂಗೆ ಹಿಂದಿ ಗೊತ್ತೇ ಇಲ್ಲ, ಹೇಗೆ ಸೆಂಟೆನ್ಸ್ ಮಾಡೋದು, ಇಷ್ಟಿಷ್ಟು ಉದ್ದ ಎಲ್ಲ ಆಗಲ್ಲ, ಚಿಕ್ಕ ಸೆಂಟೆನ್ಸ್ ಮಾಡಿ ಅಂತ ಕೇಳ್ತಿದ್ದೀರಾ? ಖಂಡಿತ ನಿಮ್ ಕೈಲಿ ಆಗುತ್ತೆ. ಯಾಕೆ? ಮಾಡಿ ತೋರಿಸಿದಿರಲ್ಲ. ಈಗ ನೋಡಿ, ನಾನು ಮೈ ಕೇಳುತ್ತೇನೆ ಸುನ್ತಾ ಹೂಂ. ನಾನು ಹಾಡು ಕೇಳುತ್ತೇನೆ, ಮೈ ಗಾನಾ ಸುನ್ತಾ ಹೂಂ. ನಾನು ಹಿಂದಿ ಹಾಡು ಕೇಳುತ್ತೇನೆ, ಮೈ ಹಿಂದಿ ಗಾನಾ ಸುನ್ತಾ ಹೂಂ. ನಾನು ಬೆಳಿಗ್ಗೆ ಎದ್ದು ಹಿಂದಿ ಹಾಡು ಕೇಳುತ್ತೇನೆ, ಮೈ ಸುಬಹ ಉಠ್ ಕರ್ ಹಿಂದಿ ಗಾನಾ ಸುನ್ತಾ ಹೂಂ. ಬೇಗ ಅನ್ನೋದಕ್ಕೆ ಒಂದು ವರ್ಡ್ ಅಲ್ವಾ. ಬೇಗ ಅನ್ನೋದಕ್ಕೆ ಏನ್ ಹೇಳ್ತೀವಿ? ಯೂಶಲಿ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಕಾಮನ್ ಅದು ಜಲ್ದಿ ಅಲ್ವಾ. ಅದನ್ನ ಸೇರಿಸಿದಾಯ್ತು. ಮೈ ಸುಬಹ ಜಲ್ದಿ ಉಠ್ ಕರ್ ಹಿಂದಿ ಗಾನಾ ಸುನ್ತಾ ಹೂಂ. ನೋಡಿ, ಮೈ ಸುಬಹ ಜಲ್ದಿ ಉಠ್ ಕರ್ ಹಿಂದಿ ಗಾನಾ ಸುನ್ತಾ ಹೂಂ. ಹುಡುಗಿ ಹೇಳ್ಬೇಕಾದ್ರೆ ಈಗ ನಾನು ಹೇಳೋದೇ ಬೇಕಿಲ್ಲ, ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಏನ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಸುನ್ತಾ ಹೂಂ ಇರೋದನ್ನ ಸುನ್ತಿ ಹೂಂ ಅಂತ ಮಾಡ್ಬಿಡ್ತೀರಾ. ಮೈ ಸುಬಹ ಜಲ್ದಿ ಉಠ್ ಕರ್ ಹಿಂದಿ ಗಾನಾ ಸುನ್ತಿ ಹೂಂ. ಓಹೋ, ಈಗ ಸ್ಲೈಡ್ ಮುಗೀತು, ಇನ್ನು ಜಾಗ ಇಲ್ಲ, ಇಲ್ಲಿಗೆ ಲಾಸ್ಟ್ ಅಂತ ಅನ್ಕೋಬೇಡಿ. ಫಾಂಟ್ಸ್ ಚಿಕ್ಕದ್ ಮಾಡಿದ್ರೆ ಇನ್ನೂ ಸ್ವಲ್ಪ ಮಾಡಬಹುದು. ಓಕೆ, ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹಿಂದಿ ಹಾಡು ಕೇಳುತ್ತೇನೆ. ಇಂಪಾಸಿಬಲ್, ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಖಂಡಿತ ಆಗುತ್ತೆ. ಯಾಕೆ ಅಂದ್ರೆ ನಾವು ಇಲ್ಲಿ ಹೋಗ್ತಾ ಇರೋದು ಪ್ರೊಸೀಜರ್ ಪ್ರಕಾರ ಹೋಗ್ತಿದೀವಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದೀವಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗಿದೆ ನೋಡಿ, ಅದು ನಮ್ಗೆ ಬೇಕಾಗಿರೋದು. ಆ ಕಾನ್ಫಿಡೆನ್ಸ್ ನಮ್ಗೆ ಬಂದಿದೆ. ಏನು? ನಾನು ಮೈ ಕೇಳುತ್ತೇನೆ ಸುನ್ತಾ ಹೂಂ. ರೀಕಾಲ್ ಮಾಡ್ತಾ ಹೋಗಿ ಬೇಗ ಬೇಗ. ನಾನು ಕೇಳುತ್ತೇನೆ, ಮೈ ಸುನ್ತಾ ಹೂಂ. ನಾನು ಹಾಡು ಕೇಳುತ್ತೇನೆ, ಮೈ ಗಾನಾ ಸುನ್ತಾ ಹೂಂ. ನಾನು ಹಿಂದಿ ಹಾಡು ಕೇಳುತ್ತೇನೆ, ಮೈ ಹಿಂದಿ ಗಾನಾ ಸುನ್ತಾ ಹೂಂ. ನಾನು ಬೆಳಿಗ್ಗೆ ಎದ್ದು ಹಿಂದಿ ಹಾಡು ಕೇಳುತ್ತೇನೆ, ಮೈ ಸುಬಹ ಉಠ್ ಕರ್ ಹಿಂದಿ ಗಾನಾ ಸುನ್ತಾ ಹೂಂ. ನಾನು ಬೆಳಿಗ್ಗೆ ಬೇಗ ಎದ್ದು
ಅಂದ್ರೆ ಸುಬಹ ಜಲ್ದಿ ಉಟ್ಕರ್ ಹಿಂದಿ ಗಾನ ಸುನ್ತಾ ಹೂಂ. ಈಗ ಪ್ರತಿದಿನ ಅನ್ನೋದಕ್ಕೊಂದು ಸೇರಿಸ್ಬಿಟ್ರಾಯ್ತು. ಮೈ ಪ್ರತಿದಿನಕ್ಕೆ ಹರ್ ಸುಬಹ ಅಥವಾ ಹರ್ ರೋಜ್ ಜಲ್ದಿ ಉಟ್ಕರ್ ಹಿಂದಿ ಗಾನ ಸುನ್ತಾ ಹೂಂ. ಮೈ ಹರ್ ಸುಬಹ ಅಥವಾ ಹರ್ ರೋಜ್ ಜಲ್ದಿ ಉಟ್ಕರ್, ರೋಜ್ ಅಂತ ಹೇಳಿದ್ರು ಆಯ್ತು, ಡೈಲಿ ಅಂತಾನೆ ಬರುತ್ತೆ. ರೋಜ್ ಜಲ್ದಿ ಉಟ್ಕರ್ ಹಿಂದಿ ಗಾನ ಸುನ್ತಾ ಹೂಂ. ನೋಡಿ, ಮೈ ರೋಜ್ ಜಲ್ದಿ ಉಟ್ಕರ್ ಹಿಂದಿ ಗಾನ ಸುನ್ತಿ ಹೂಂ. ಹುಡುಗಿ ಹೇಳೋದಾದ್ರೆ ಸುನ್ ಅನ್ನೋದಕ್ಕೆ ಈಗ ಮತ್ತೆ ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸ್ನೇಹಿತನೊಂದಿಗೆ ಹೊಸದಾಗಿ ಆಡ್ ಆಯ್ತು. ಸ್ನೇಹಿತನೊಂದಿಗೆ ಇಲ್ಲಿವರೆಗೂ ಓಕೆ ಆಯ್ತು. ನಾನು ಕೇಳುತ್ತೇನೆ, ಮೈ ಸುನ್ತಾ ಹೂಂ, ಮೈ ಗಾನಾ ಸುನ್ತಾ ಹೂಂ, ಮೈ ಹಿಂದಿ ಗಾನಾ ಸುನ್ತಾ ಹೂಂ, ಮೈ ಸುಬಹ ಹಿಂದಿ ಗಾನಾ ಸುನ್ತಾ ಹೂಂ, ಮೈ ಸುಬಹ ಉಟ್ಕರ್ ಹಿಂದಿ ಗಾನಾ ಸುನ್ತಾ ಹೂಂ, ಮೈ ಸುಬಹ ಜಲ್ದಿ ಉಟ್ಕರ್ ಹಿಂದಿ ಗಾನಾ ಸುನ್ತಾ ಹೂಂ, ಮೈ ಹರ್ ದಿನ್ ಸುಬಹ ಜಲ್ದಿ ಉಟ್ಕರ್ ಹಿಂದಿ ಗಾನಾ ಸುನ್ತಾ ಹೂಂ. ಈಗ ನಾನು ಮೈ ಸುಬಹ ಅಥವಾ ಹರ್ ರೋಜ್ ಅಥವಾ ಹರ್ ದಿನ್ ಸುಬಹ ಜಲ್ದಿ ಉಟ್ಕರ್ ಸ್ನೇಹಿತನೊಂದಿಗೆ, ಈ ವರ್ಡ್ಗೆ ತಿಳ್ಕೊಂಡಾಯ್ತು. ದೋಸ್ತ್ ಸ್ನೇಹಿತ, ಅವನೊಂದಿಗೆ ಕೆ ಸಾತ್, ದೋಸ್ತ್ ಕೆ ಸಾತ್. ಸೆಂಟೆನ್ಸ್ ಹೇಳಿ. ಮೈ ಹರ್ ದಿನ್ ಸುಬಹ ಜಲ್ದಿ ಉಟ್ಕರ್ ದೋಸ್ತ್ ಕೆ ಸಾತ್ ಹಿಂದಿ ಗಾನ ಸುನ್ತಾ ಹೂಂ. ಎಷ್ಟು ಉದ್ದ ಸೆಂಟೆನ್ಸ್ ಆಯ್ತು ನೋಡಿ. ನೋಡಿ, ಈ ತರ ಸೆಂಟೆನ್ಸ್ ನಿಮ್ಗೆ ಮಾಡಕ್ ಗೊತ್ತಾಗ್ತಾ ಇದೆ ಅಂದ್ರೆ ಹಿಂದಿ ಮಾತಾಡೋದಕ್ಕೆ ಬರಲ್ವಾ? ಖಂಡಿತ ಬರುತ್ತೆ. ಟ್ರೈ ಮಾಡಿ. ಮಾತಾಡೋದನ್ನ ನೀವು ಮಾತಾಡಿನೇ ಕಲಿಬೇಕಾಗುತ್ತೆ. ಹಾಗಾಗಿ ಜಸ್ಟ್ ನೀವು ವಿಡಿಯೋ ಕೇಳಿ ಗೊತ್ತಾಗ್ತಿದೆ ಅನ್ಕೊಂಡು ಸುಮ್ಮನೆ ಆಗ್ಬೇಡಿ. ಏನ್ ಗೊತ್ತಿದೆಯೋ ಅದನ್ನ ನೀವು ಮಾತಾಡೋದಕ್ಕೆ ಶುರು ಮಾಡ್ಬಿಡಿ. मैं हर दिन सुबह जल्दी उठकर दोस्त के साथ हिंदी गाना सुनती हूँ. यार ಹೇಳ್ತಿರೋದು? यहाँ एक लड़की बोल रही है. ನೀನು ಈಗ ಇಷ್ಟ ಆಯ್ತಲ್ವಾ? ಇಷ್ಟು ಉದ್ದುದ್ದ ಸೆಂಟೆನ್ಸ್ ಆದ್ಮೇಲೆ ಈಗ ಸ್ಲೈಡ್ ಅಲ್ಲಿ ಜಾಗ ಇಲ್ಲಲ್ಲ, ಹಾಗಾಗಿ ಏನ್ ಮಾಡ್ಬೇಕು, ಈಗ ಸೇಮ್ ಸೆಂಟೆನ್ಸ್ ಗಳನ್ನ, ಅಷ್ಟೂ ಸೆಂಟೆನ್ಸ್ ಗಳನ್ನ ವಿಡಿಯೋನ ನೀವು ಮತ್ತೆ ಹಿಂದೆ ಹೋಗಿ ನೋಡ್ಬೇಕಾದ್ರೆ ಹೋಗಿ ನೋಡೋ ಅಗತ್ಯನೂ ಇರೋದಿಲ್ಲ. ನೀವು ನೆನ್ಪು ಮಾಡ್ಕೊಳ್ತಾ ಹೋಗಿ. ಈಗ ನೀನು ಕೇಳುತ್ತೀಯಾ ಅನ್ನೋದಕ್ಕೆ ನಾನು ಒಂದು ಹೇಳ್ತೀನಿ. ಫಸ್ಟ್ ಸ್ಲೈಡ್ ಅಲ್ಲಿ ಏನ್ ಹೇಳಿದ್ನಲ್ಲ, ನಾನು ಕೇಳುತ್ತೇನೆ ಬದಲಿಗೆ ನೀನು ಕೇಳುತ್ತೀಯಾ. ಇದನ್ನ ಹಿಂದಿನಲ್ಲಿ ತುಮ್ ಬರುತ್ತಲ್ವಾ, ಹೋ ಬರುತ್ತಲ್ವಾ, ಮೈ ಹೂ ಅದೇ ತರ ತುಮ್ ಹೋ, ತುಮ್ ಸುನ್ತೆ ಹೋ. ಈಗ ನೀನು ಹಾಡು ಕೇಳುತ್ತೀಯಾ, ತುಮ್ ಗಾನಾ ಸುನ್ತೆ ಹೋ. ನೀನು ಹಿಂದಿ ಹಾಡು ಕೇಳುತ್ತೀಯಾ, ತುಮ್ ಹಿಂದಿ ಗಾನಾ ಸುನ್ತೆ ಹೋ. ಬೇರೆ ಏನೂ ಚೇಂಜಸ್ ಇಲ್ಲ. ತುಮ್ ಹೋ ಅನ್ನೋದನ್ನ ತುಮ್ ಸುನ್ತೆ ಹೋ ಅನ್ನೋದನ್ನ ಆಡ್ ಮಾಡ್ಬಿಟ್ರೆ ಎಲ್ಲದಕ್ಕೂ ಆಯ್ತು. ಹುಡುಗಿ ಹೇಳ್ಬೇಕಾದ್ರೆ ಹುಡುಗಿಗೆ ನೀವೇನಾದ್ರು ಹೇಳೋದಾದ್ರೆ ತುಮ್ ಸುನ್ತಿ ಹೋ, ತುಮ್ ಗಾನಾ ಸುನ್ತಿ ಹೋ, ತುಮ್ ಹಿಂದಿ ಗಾನಾ ಸುನ್ತಿ ಹೋ, ತುಮ್ ಸುಬಹ ಹಿಂದಿ ಗಾನಾ ಸುನ್ತಿ ಹೋ. ಅಷ್ಟು ವರ್ಡ್ಸ್ ಏನಿದೆಯಲ್ವಾ, ಅಷ್ಟೂ ಸ್ಲೈಡ್ಗಳಲ್ಲಿ ಎಲ್ಲವನ್ನು ಇದಕ್ಕೆ ಟ್ರೈ ಮಾಡಿ ನೋಡಿ. ನೀನು ಕೇಳ್ತೀಯಾ, ನೀನ್ ಬೆಳಿಗ್ಗೆ ಕೇಳ್ತೀಯಾ, ನೀನು ಹಿಂದಿ ಹಾಡು ಕೇಳ್ತೀಯಾ, ನೀನ್ ಪ್ರತಿದಿನ ಕೇಳ್ತೀಯಾ, ನಿನ್ ಫ್ರೆಂಡ್ ಜೊತೆ ಕೇಳ್ತೀಯಾ, ಅಲ್ಲಿ ಫ್ರೆಂಡ್ ಇರೋ ಜಾಗದಲ್ಲಿ ಬೇರೆ ಇನ್ನೇನಾದ್ರು ವರ್ಡ್ಸ್ ಅನ್ನ ಭಾಯಿ ಕೆ ಸಾಥ್, ಮಾ ಕೆ ಸಾಥ್, ಪಿತಾ ಕೆ ಸಾಥ್ ಏನಾದ್ರು ಹಾಕಿ ಸೆಂಟೆನ್ಸ್ ಗಳನ್ನ ಮಾಡ್ಬೋದು. ನೆಕ್ಸ್ಟ್, ನೀವು ಕೇಳುತ್ತೀರಾ ಅಂತ ನೀವು ಹೇಳ್ಬೇಕು. ರೆಸ್ಪೆಕ್ಟ್ ದೊಡ್ಡವರಿಗೆ ಅವಾಗ, ಅಥವಾ ಪ್ಲೂರಲ್ ಫಾರ್ಮ್ ಏನ್ ಮಾಡ್ತೀರಾ, ಆಪ್ ಅಂತ ಶುರು ಮಾಡ್ತೀರಾ. ಆಪ್ ಸುನ್ತೆ ಹೇ, ಹೋ ಬರೋದಿಲ್ಲ, ಹೂ ಬರೋದಿಲ್ಲ, ಹೇ ಬರುತ್ತೆ. ಆಪ್ ಸುನ್ತೆ ಹೇ, ಆಪ್ ಗಾನಾ ಸುನ್ತೆ ಹೇ, ಆಪ್ ಹಿಂದಿ ಗಾನಾ ಸುನ್ತೆ ಹೇ, ಆಪ್ ಸುಬಹ ಹಿಂದಿ ಗಾನಾ ಬೇರೆ ಏನೂ ಚೇಂಜಸ್ ಆಗಲ್ಲ ನೋಡಿ. ಎಷ್ಟು ಸೆಂಟೆನ್ಸ್ ಗಳನ್ನ ಮಾಡಬಹುದು. ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮ್ಮ ಹಿಂದಿ ಇಂಪ್ರೂವ್ ಆಗುತ್ತೆ ಮತ್ತೆ ಕಾನ್ಫಿಡೆನ್ಸ್ ಬರುತ್ತೆ. ಇದು ಬರೀ ಸುನ್ನ ಅನ್ನೋದಕ್ಕೆ ಅದೇ ತರ ಪಡ್ತೆ ಹೋ, ಲಿಖ್ತೆ ಹೋ, ಖಾತೆ ಹೋ, ಪೀತೆ ಹೋ, ಅದೇ ತರ ಖಾತೆ ಹೇ, ಪಡ್ತೆ ಹೇ, ಲಿಖ್ತೆ ಹೇ, ಖಾತಾ ಹೂಂ, ಪಡ್ತಾ ಹೂಂ, ಲಿಖ್ತಾ ಹೂಂ, ಎಲ್ಲ ಬೇರೆ ಬೇರೆ ವರ್ಬ್ ನ ತಗೊಳ್ಳಿ, ಟ್ರೈ ಮಾಡ್ತಾ ಹೋಗಿ. ಓಕೆನಾ? ಆಪ್ ಸುನ್ತೆ ಹೇ, ಹುಡುಗಿ ಲೇಡೀಸ್ಗೆ ಹೇಳ್ಬೇಕಾದ್ರೆ ಆಪ್ ಸುನ್ತಿ ಹೇ ಮಾಡಿದ್ರಾಯ್ತು. ಓಕೆ? ಇಲ್ಲ ಯಾವ್ದಾದ್ರು ಪರ್ಸನ್ ನೇಮೇ ಬಂದ್ರೆ, ವಿನಯ್ ಕೇಳುತ್ತಾನೆ. ವಿನಯ್ ಹುಡುಗ ಗೊತ್ತಾಯ್ತಲ್ವಾ ನಿಮ್ಗೆ? ಸೊ ಸುನ್ತಾ ಹೇ. ವಿನಯ್ ಗಾನಾ ಸುನ್ತಾ ಹೇ, ವಿನಯ್ ಹಿಂದಿ ಗಾನಾ ಸುನ್ತಾ ಹೇ, ವಿನಯ್ ಸುಬಹ ಹಿಂದಿ ಗಾನಾ ಸುನ್ತಾ ಹೇ. ಏನೂ ಚೇಂಜಸ್ ಆಗಲ್ಲ. ಸೊ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸಿಗೆ ಇದು ಬೆಸ್ಟ್ ವಿಡಿಯೋ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದ್ಸಲ ಕೇಳಿ ಸುಮ್ಮನೆ ಆಗ್ಬೇಡಿ. ಇದನ್ನ ಪ್ರಾಕ್ಟೀಸ್ ಮಾಡಿ. 100% ರಿಸಲ್ಟ್ ನ ನೀವು ನೋಡ್ಬಹುದು. ಹಾಗೆ ವಿನಯ್ ಸುನ್ತಾ ಹೇ, ಏನಾದ್ರು ಹುಡುಗಿ ಆದ್ರೆ ವಿದ್ಯಾ ಕೇಳುತ್ತಾಳೆ. ವಿದ್ಯಾ ಸುನ್ತಾ ಹೇ ಬರಕ್ ಸಾಧ್ಯ ಇಲ್ಲ. ಈಗಾಗಲೇ ಇಷ್ಟು ಸೆಂಟೆನ್ಸ್ ಮಾಡಿದ್ದೀರಾ. ವಿದ್ಯಾ ಸುನ್ತಿ ಹೇ.
ವಿದ್ಯಾ ಗಾನ ಸುನ್ತಿ ಹೇ, ವಿದ್ಯಾ ಹಿಂದಿ ಗಾನ ಸುನ್ತಿ ಹೇ ಎಲ್ಲವನ್ನು ಟ್ರೈ ಮಾಡ್ತಾ ಹೋಗಿ. ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಹಿಂದಿಯನ್ನ ಕಲಿಬಹುದು 100%. ವಿದಿನ್ 3 ಮಂತ್ಸ್, ಇವಾಗೇನ 0 ಇಂದ ಶುರು ಮಾಡಿದ್ರು ನೀವು ಕಲಿಬಹುದು. ಇದಕ್ಕೆ ನೀವು ಫಸ್ಟ್ ನೀವು ನೋಡ್ಬೇಕಾಗಿರೋ ವಿಡಿಯೋಗಳು ಯಾವುದು ಅಂದ್ರೆ, ನಾನು ಲರ್ನ್ ಹಿಂದಿ ಇನ್ 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ನಾನು ಇದರಲ್ಲಿ ಎಂಡ್ ಸ್ಕ್ರೀನ್ ಅಲ್ಲೂ ಹಾಕಿರ್ತೀನಿ, ನೀವು ಅದನ್ನ ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲೂ ಅದ್ರದ್ದು ಲಿಂಕ್ ಇರುತ್ತೆ. ಆ 21 ಡೇಸ್ ವಿಡಿಯೋಸ್ನ ಪಕ್ಕಾ ನೋಡಿ, ಮತ್ತೆ ಮತ್ತೆ ನೋಡಿ. ಯಾಕೆ ಅಂದ್ರೆ ಅದು 100% ನಿಮ್ಮ ಬೇಸಿಕ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಅಂತ ಇನ್ನೊಂದಿದೆ, ಅದನ್ನು ನೋಡ್ಬೇಕು. ಅದನ್ನ ನೋಡಿದ್ಮೇಲೆ 100% ನಿಮ್ಗೆ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ನೀವು ಇದನ್ನೆಲ್ಲ ನೋಡ್ತೀರಾ, ಆಗ ಈ ತರ ವಿಡಿಯೋಗಳನ್ನೆಲ್ಲ ನೋಡ್ತಾ ಹೋದ್ರೆ, ಸುಮಾರಿದೆ, ನೂರಾರು ವಿಡಿಯೋಗಳಿದೆ, ನೋಡಿ 100% ನೀವು ಹಿಂದಿಯನ್ನ ಕಲಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ತುಂಬಾ ಸಲ ನೋಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮಗೆ ಗೊತ್ತಾಗುತ್ತೆ, ಆಗ ನೋಡಬೇಕು ಅಂತ ಒಂದು ಮೋಟಿವ್ ಸಿಗುತ್ತೆ. ಇಲ್ಲ ಅಂದ್ರೆ ಇದ್ರ ಕಡೆ ಗಮನ ಇರೋದಿಲ್ಲ, ಯಾವುದೋ ಒಂದು ದಿವಸ ವಿಡಿಯೋ ನೋಡಿದೆ, ಅದರಿಂದ ಹಾಗೆ ಮುಂದಕ್ಕೆ ಹೋದೆ, ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನೀವೇನ್ ಮಾಡಿ, ಸಬ್ಸ್ಕ್ರೈಬ್ ಈಗಲೇ ಮಾಡ್ಕೊಳ್ಳಿ. ಮತ್ತೆ ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಎಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀರಾ, ಯೂಸ್ ಆಗ್ತಾ ಇದೆಯಾ ಇಲ್ವಾ, ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಎಲ್ಲ ನೀವು ಕಮೆಂಟ್ಸ್ ಅಲ್ಲಿ ಹೇಳ್ಬೋದು. ಅದು ಬೇರೆಯವ್ರಿಗೆ ಬೆನಿಫಿಟ್ಸ್ ಆಗುತ್ತೆ. ಅದರಿಂದ ಬೇರೆಯವ್ರಿಗೆ ಹೌದು ಇವರು ಕಲಿತಿದ್ದಾರೆ ಅಂದ್ರೆ ನಾನೂ ಕಲಿಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಕಮೆಂಟ್ಸ್ ಮಾಡೋದ್ರಿಂದ ನನಗೆ ಯಾವ ಅಡ್ವಾಂಟೇಜ್ ಇಲ್ಲ, ಲೈಕ್ ಮಾಡೋದ್ರಿಂದ ಯಾವ ಅಡ್ವಾಂಟೇಜ್ ಇಲ್ಲ, ಆದ್ರೆ ಬೇರೆಯವ್ರಿಗೆ ಅದರಿಂದ ಬೆನಿಫಿಟ್ ಆಗ್ಲಿ. ಹೌದು ಇಷ್ಟೊಂದು ಕಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ ತುಂಬಾ ಜನ ಕಲಿತಿದ್ದಾರೆ, ನಾನೂ ಕಲಿಬಹುದು. ಕೆಲವರಿಗೆಲ್ಲ ಇರುತ್ತೆ, ಅಯ್ಯೋ ಯೂಟ್ಯೂಬ್ ಅಲ್ಲೆಲ್ಲ ಕಲಿಯಕ್ ಸಾಧ್ಯ ಇಲ್ಲ ಅಂತ, ಅದನ್ನ ನೀವು ಡಿಸ್ಪ್ರೂವ್ ಮಾಡ್ಬೋದು. ओके, सो सुनने के लिए आप सबको धन्यवाद।